ಕೇಂದ್ರ ಸರ್ಕಾರ ಒಡೆತನದ ಬಿಎಸ್ಎನ್ಎಲ್ಗೆ ಈಗ ಹ್ಯಾಕರ್ಗಳ ಲಗ್ಗೆ ಹೆಚ್ಚಾಗ್ಬಿಟ್ಟಿದೆಯಂತೆ. ಕೋಟ್ಯಾಂತರ ಗ್ರಾಹಕರ ಸೂಕ್ಷ್ಮ ಮಾಹಿತಿಗಳ ಕಳವು ಆಗ್ತಾ ಇದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಬಿಎಸ್ಎನ್ಎಲ್ನಿಂದ ಕದ್ದಂತಹ ಮಾಹಿತಿಯನ್ನ ಓಪನ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡಲಾಗ್ತಾ ಇದೆಯಂತೆ. ಬಿಎಸ್ಎನ್ಎಲ್ ಗ್ರಾಹಕರಿಗೆ ಈಗ ಹ್ಯಾಕರ್ಗಳ ಕಾಟ ಹೆಚ್ಚಾಗ್ತಾ ಇದೆ. ಕೇಂದ್ರ ಸರ್ಕಾರದ ಒಡೆತನದ ಬಿಎಸ್ಎನ್ಎಲ್ ಏನಿದೆ, ಬಿಎಸ್ಎನ್ಎಲ್ ಗ್ರಾಹಕರ ಮಾಹಿತಿಗಳನ್ನ ಕದ್ದು ಓಪನ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಿದ್ದಾರಂತೆ. ಸಮಾಜಘಾತುಕ ಶಕ್ತಿಗಳ ಕೈ ಸೇರ್ತಾ ಇದೆ. ಬಿಎಸ್ಎನ್ಎಲ್ ಗ್ರಾಹಕರ ಇಂಚಿಂಚು ಮಾಹಿತಿ ಕೂಡ ಏಥಿಯನ್ಸ್ ಟೆಕ್ ಎಂಬ ಸಂಸ್ಥೆ ತಯಾರಿಸಿದಂತಹ ಮುನ್ಸೂಚನಾ ವರದಿಯಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿದೆ. ಕಿಬರ್ ಫ್ಯಾಂಟಮ್ ಹೆಸರಿನ ಹ್ಯಾಕರ್ನಿಂದ ಬಿಎಸ್ಎನ್ಎಲ್ ಗ್ರಾಹಕರ ಮಾಹಿತಿ ಕಳವಾಗ್ತಾ ಇದೆಯಂತೆ. ಹೀಗಾಗಿ ಈಗ ಗ್ರಾಹಕರಲ್ಲೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಬಿಎಸ್ಎನ್ಎಲ್ ಅನ್ನೋದು ಕೇಂದ್ರ ಸರ್ಕಾರ ಒಡೆತನದ ಸಿಮ್ ಅಥವಾ ಸಂಸ್ಥೆಯನ್ನ ಒಳಗೊಂಡಿರುವಂಥದ್ದು. ಆ ಬಿಎಸ್ಎನ್ಎಲ್ ಬಳಕೆದಾರರ ಗ್ರಾಹಕರು ಏನಿದ್ದಾರೆ, ಆ ಗ್ರಾಹಕರ ಮಾಹಿತಿಗಳನ್ನ, ಸೂಕ್ಷ್ಮ ಮಾಹಿತಿಗಳನ್ನ ಕದ್ದು ಓಪನ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡಲಾಗ್ತಾ ಇದೆಯಂತೆ. ಹ್ಯಾಕರ್ಸ್ಗಳ ಕೈಗೆ ಸೇರ್ತಾ ಇದೆಯಂತೆ ಬಿಎಸ್ಎನ್ಎಲ್ ಗ್ರಾಹಕರ ಸೂಕ್ಷ್ಮ ಮಾಹಿತಿಗಳು. ಹಾಗಾಗಿ ಈಗ ಕಿಬರ್ ಫ್ಯಾಂಟಮ್ ಹೆಸರಿನ ಹ್ಯಾಕರ್ನಿಂದ ಬಿಎಸ್ಎನ್ಎಲ್ ಗ್ರಾಹಕರ ಮಾಹಿತಿ ಕಳವಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಏಥಿಯನ್ಸ್ ಟೆಕ್ ಎಂಬ ಸಂಸ್ಥೆ ತಯಾರಿಸಿದ ಮುನ್ಸೂಚನಾ ವರದಿಯಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿದೆ. ಬಿಎಸ್ಎನ್ಎಲ್ ಗ್ರಾಹಕರೇನಿದ್ದಾರೆ ಅವರ ಮಾಹಿತಿಯನ್ನು ಕಳವು ಮಾಡಲಾಗ್ತಾ ಇದೆ, ಓಪನ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸ್ಫೋಟಕ ಮಾಹಿತಿ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಕೂಡ ಯಾರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಬಿಎಸ್ಎನ್ಎಲ್ ಗ್ರಾಹಕರ ಮಾಹಿತಿಯನ್ನ ಕದ್ದು ಈ ರೀತಿಯಾಗಿ ಓಪನ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಿಎಸ್ಎನ್ಎಲ್ ಗ್ರಾಹಕರಿಗೆ ಹಾಗಾದ್ರೆ ಯಾವ ರೀತಿಯ ಸಂಕಷ್ಟ ಎದುರಾಗಿದೆ, ಹೇಗೆ ಮಾಹಿತಿಯನ್ನ ಕದೀತಾ ಇದ್ದಾರೆ, ಈ ಹ್ಯಾಕರ್ಗಳು ಮಾಹಿತಿಯನ್ನ ಕದ್ದು ಓಪನ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಾ ಇರೋದ್ರಿಂದ ಈಗ ಗ್ರಾಹಕರಿಗೆ ಸಂಕಷ್ಟ ಎದುರಾಗಿರೋದ್ರಿಂದ ಒಂದಷ್ಟು ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಈಗ ಕಿಬರ್ ಫ್ಯಾಂಟಮ್ ಹೆಸರಿನ ಹ್ಯಾಕರ್ನಿಂದ ಈಗ ಬಿಎಸ್ಎನ್ಎಲ್ ಗ್ರಾಹಕರ ಮಾಹಿತಿಯನ್ನ ಕಳವು ಮಾಡಿ ಓಪನ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಾ ಇದ್ದಾರಂತೆ. ಕೋಟ್ಯಾಂತರ ಗ್ರಾಹಕರ IMSI ಅಂದರೆ ಇಂಟರ್ನ್ಯಾಷನಲ್ ಮೊಬೈಲ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಸಂಖ್ಯೆ ಏನಿದೆ ಅದನ್ನ ಕಳವು ಮಾಡಿಕೊಂಡು ಅದರಿಂದ ಮಾಹಿತಿಯನ್ನು ಪಡ್ಕೊಂಡು ಈಗ ಓಪನ್ ಮಾರ್ಕೆಟಲ್ಲಿ ಆ ಮಾಹಿತಿಯನ್ನ ಸೇಲ್ ಮಾಡ್ತಾ ಇದ್ದಾರಂತೆ. ಸೂಕ್ಷ್ಮವಾಗಿರುವಂಥ ಮಾಹಿತಿಗಳನ್ನು ಬಿಎಸ್ಎನ್ಎಲ್ ಗ್ರಾಹಕರ ಮೊಬೈಲ್ ಲೊಕೇಶನ್ ಕೂಡ ಸೇಲ್ ಆಗ್ತಾ ಇದೆಯಂತೆ. ಆ ಲೊಕೇಶನ್ನ ಕೂಡ ಕದೀತಾ ಇದ್ದಾರಂತೆ. DP ಕಾರ್ಡ್ ಡೇಟಾ ಇರ್ಬೋದು, ಬ್ಯಾಂಕ್ ಮಾಹಿತಿಗಳನ್ನು ಕಳವು ಮಾಡೋದಕ್ಕೂ ಕೂಡ ಈ ಕಿಬರ್ ಫ್ಯಾಂಟಮ್ ಹ್ಯಾಕರ್ಗಳ ಒಂದು ಕೈ ಚಳಕ ತೋರಿಸ್ತಾ ಇದ್ದಾರಂತೆ. DP ಕಾರ್ಡ್ ಡೇಟಾ, ಅದೇ ರೀತಿಯಾಗಿ ಬ್ಯಾಂಕ್ ಮಾಹಿತಿ ಮತ್ತೆ ಲೊಕೇಶನ್ ಕೂಡ ಕದೀತಾ ಇದ್ದಾರಂತೆ. ಹ್ಯಾಕ್ ಮಾಡಿದ ಬಳಿಕ ಸಿಮ್ ಕ್ಲೋನಿಂಗ್ ಕೂಡ ಕಂಡವರ ಪಾಲಾಗುತ್ತಂತೆ, ಬೇರೆಯವರ ಪಾಲನ್ನ ಮಾಡ್ತಿದ್ದಾರೆ. ಒಟ್ಟು 278 GB ದತ್ತಾಂಶವನ್ನು ಕದ್ದು ಮಾರಾಟ ಮಾಡಿರೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯವಾಗಿರುವಂಥದ್ದು. ಹ್ಯಾಕರ್ ಅಂತ ಬಂದಾಗ ಯಾವ ಸಂಸ್ಥೆ ಅಂತ ಅಂದರೆ, ಯಾವ ಹೆಸರಿನಲ್ಲಿ ನಡೀತಾ ಇದೆ ಅಂತಂದರೆ ಕಿಬರ್ ಫ್ಯಾಂಟಮ್ ಅನ್ನುವಂಥ ಹೆಸರಿನಲ್ಲಿ ಹ್ಯಾಕಿಂಗ್ ಮಾಡ್ತಾ ಇದ್ದಾರಂತೆ. ಕೇವಲ 4 ಲಕ್ಷ ರೂಪಾಯಿಗೆ ಕೋಟ್ಯಂತರ ಗ್ರಾಹಕರ ಮಾಹಿತಿಯನ್ನು ಮಾರಾಟ ಮಾಡಿದ್ದಾರಂತೆ. ಸೂಕ್ಷ್ಮವಾಗಿರುವಂಥ ಮಾಹಿತಿ, ಬ್ಯಾಂಕ್ ಖಾತೆ, ಮೇ 31ರಂದು ಸ್ಪೆಷಲ್ ಆಫರ್ ಕೊಟ್ಟು ಮಾರಾಟ ಮಾಡಿರುವಂಥ ಹ್ಯಾಕರ್ ಸೈಬರ್ ಕಳ್ಳರಿಗೆ ಚಿಲ್ಲರೆ ಲೆಕ್ಕದಲ್ಲಿ ಬಿಎಸ್ಎನ್ಎಲ್ ಗ್ರಾಹಕರ ಮಾಹಿತಿಯನ್ನು ಮಾರಾಟ ಮಾಡಲಾಗಿದೆಯಂತೆ. ಅಂತಾರಾಷ್ಟ್ರೀಯ ಸೈಬರ್ ವಂಚಕರಿಗೂ ಮಾಹಿತಿ ಸೇಲ್ ಮಾಡಿದ್ದಾರೆ. ಈಗ ವಂಚಕರ ಕೈ ಸೇರಿದೆ. ಕೆಲ ಗ್ರಾಹಕರ ಸೂಕ್ಷ್ಮ ಮಾಹಿತಿಗಳು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು.